ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನನ್ನ ವೈಫು ನಾವು ಫಾರೆಸ್ಟ್ರಿ ರೆಸಾರ್ಟಿಗೆ ಬಂದಿದ್ದೀವಿ. ಸೊ ಇದೆ ನೋಡಿ ಫಾರೆಸ್ಟ್ರಿ ರೆಸಾರ್ಟ್ ಎಂಟ್ರೆನ್ಸು. ಇದ್ರ ಒಳಗಡೆ ಎಂಟ್ರಾಗಿದ ತಕ್ಷಣ ಫಸ್ಟ್ ಪಾರ್ಕಿಂಗ್ ಲಾಟ್ ಬರುತ್ತೆ. ಪಾರ್ಕಿಂಗ್ ಲಾಟ್ ಆಗಿದ ತಕ್ಷಣ ಒಂದು 4-5 ಸ್ಟೆಪ್ ಹತ್ತಿದ್ರೆ ಮೇಲೆ ಈ ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿ ನಾವು ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗೆ ಇದೆ ಅಂದ್ಬಿಟ್ಟು ನನ್ನ ವೈಫ್ ತೋರಿಸ್ತಾ ಇದ್ದಾಳೆ ವಿಡಿಯೋದಲ್ಲಿ. ಆ ಟೈಮಲ್ಲಿ ನಾನು ಇವ್ರ ಹತ್ರ ಹೋಗಿ ಸರ್ಟೆನ್ ಪ್ರೊಸೀಜರ್ ಬಗ್ಗೆ ಚೆಕ್ ಮಾಡ್ತಿದ್ದೆ. ಈಗ ನನ್ನ ಕೈಗೆ ಸ್ಟ್ರ್ಯಾಪ್ ಕಟ್ಕೊಂಡೆ, ಮತ್ತು ವೈಫಿಗೆ ಕೂಡ ಒಂದು ಸ್ಟ್ರ್ಯಾಪ್ ಕಟ್ತಾರೆ ಎಂಟ್ರಾಗಿದ ತಕ್ಷಣ. ಆ ಸ್ಟ್ರ್ಯಾಪ್ ಕಟ್ಟೋಕ್ಕೆ ಅವರು ಬಂದರು. ಅವರು ನೋಡಿ ಆ ಥರದೊಂದು ಸ್ಟ್ರ್ಯಾಪ್, ಯೆಲ್ಲೋ ಕಲರ್ದೊಂದು ಸ್ಟ್ರ್ಯಾಪ್ ಕಟ್ತಾರೆ. ಸೊ ಇದು ಸ್ಟ್ರ್ಯಾಪ್ನ ನನ್ನ ವೈಫ್ ತೋರಿಸ್ತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಎಂಟ್ರೆನ್ಸ್ ರಿಸೆಪ್ಷನ್ ಡೆಸ್ಕು. ಅಲ್ಲಿ ಕೂಡ ಮೇಲ್ಗಡೆ ಒಂದು ರೂಮ್ ಇದೆ. ಸೊ ಆ ರೂಮಲ್ಲ ಇಲ್ಲಿ. ಸೊ ಆ ಕಡೆ ಈ ಕಡೆ ಒಳ್ಳೆ ಗಾರ್ಡನ್ ಮೇಂಟೈನ್ ಮಾಡಿ, ಸೊ ಈ ಪಾತಲ್ಲಿ ಕೂಡ ಸೈಡಲ್ಲಿ ಒಂದು ಡಿಸೈನ್ ಆಗಿ ಗಿಡ ಎಲ್ಲ ನಾಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ನನಗೆ ಅಂದರೆ ಫಸ್ಟ್ ಲುಕ್ ಅಂತ ಹೇಳ್ತಾರಲ್ಲ, ಫಸ್ಟ್ ಲುಕ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹೋಗ್ತಾ ಇದ್ದಂಗೆ ನಾನು ಇವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ, ಬೆಲ್ ಬಾಯ್ ಜೊತೆ. ಸೊ ಇದು ಅವ್ರದ್ದು ಕ್ಯಾಂಟೀನ್ ಏರಿಯಾ ಅಥವಾ ಕೆಫೆಟೇರಿಯಾ ಅಂತ ಹೇಳ್ಬೋದು. ಸೊ ಫಸ್ಟು ನಾವು ಹೋಗಿದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಆಗಿ ನಮಗೆ ಅದು ವಾಟರ್ ಮಿಲನ್ ಜ್ಯೂಸ್ ಕೊಟ್ಟರು, ಕಲ್ಲಂಗಡಿ ಹಣ್ಣು ಜ್ಯೂಸು. ಚೆನ್ನಾಗಿತ್ತು, ಕೋಲ್ಡ್ ಆಗಿತ್ತು. ಸೊ ಎಂಟ್ರಾಗಿದ ತಕ್ಷಣ ಫಸ್ಟು ನನಗೆ ಹೇಳ್ಬೇಕಂದ್ರೆ ಬೈಕಲ್ಲಿ ರೈಡ್ ಮಾಡಿರೋದ್ರಿಂದ ಸ್ವಲ್ಪ ಡಿಹೈಡ್ರೇಟ್ ಆಗಿತ್ತು. ತುಂಬ ಖುಷಿಯಾಯಿತು. ಬೇರೆ ಫ್ಯಾಮಿಲಿ ಇದೆಯಾ? 8 ಮೆಂಬರ್ಸ್ ಇದ್ದಾರೆ. ಬ್ಯಾಚುಲರ್ಸ್ ಅಂದರೆ ಕಪಲ್ ವಿತ್ ಬ್ಯಾಚುಲರ್ಸ್ ಇದ್ದಾರೆ. ಹೌದಾ? ಓಕೆ ಓಕೆ. ಇಲ್ಲ ಡಾಕ್ಟರ್ಸ್, ಅವರು ಕೆಂಗೇರಿ BGS ಹಾಸ್ಪಿಟಲ್. ಹಾಂ. BGS ಇದೆಯಲ್ಲ, ಅದು ಇಂಡೋರ್ ಆ್ಯಕ್ಟಿವಿಟಿ ಬರುತ್ತೆ. ಹಾಂ ಓಕೆ. ಅದು ಸ್ಮಾಲ್ ಗೇಮ್ಸ್ ಏರಿಯಾ, ಲೈಕ್ TT, ಸ್ನೂಕರು ಮತ್ತು ಸಣ್ಣ ಪುಟ್ಟ ಗೇಮ್ಸ್ ಇದೆ. ಇದು ನೋಡಿ ವಾಕಿಂಗ್ ಪಾತ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹೊಲ ಬ್ಲಾಕ್ಸು ಮತ್ತು ಸ್ಟೆಪ್ಸು, ಕಲರ್ ಕಾಂಬಿನೇಷನ್ ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಒಂದು ಸಣ್ಣ ಪ್ರೀಮಿಯಮ್ ರೂಮ್ಸ್ ಅಂತ ಹೇಳ್ಬೋದು. ಎಲ್ಲ 1 BHK ಥರ ಸಣ್ಣ ಹೋಲು ವಿಲ್ಲಾ ಟೈಪ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನು. ಮತ್ತು ಕೆಳಗಡೆ ಎಲ್ಲ ಸ್ವಲ್ಪ ಬರೀ ಕೆಳಗಡೆ ಪಿಲ್ಲರ್ಸ್ ಇಟ್ಬಿಟ್ಟು ಮೇಲ್ಗಡೆ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡ್ಗೆ ಮತ್ತು ಮನೆದು ಗ್ರೌಂಡ್ ಸರ್ಫೇಸ್ಗೆ ಒಂದು ಸಣ್ಣ ಗ್ಯಾಪ್ ಇದೆ. ಅದು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಅವ್ರ ಮನೆ ಲೈಟ್ ಹಾಕಿದ್ರು. ಸೊ ಮನೆ ಎಂಟ್ರೆನ್ಸಿಂದ ನೋಡಿ ಈ ಥರ ಇದೆ ವ್ಯೂ ಪಾಯಿಂಟು. ಸೊ ಇವಾಗ ನೋಡಿ ಸ್ಟೆಪ್ಸ್ ಹತ್ಕೊಂಡು ಮತ್ತೆ ನಾನು ಮನೆಯೊಳಗಡೆ ಹೋಗ್ತೀನಿ. ಸೊ ಇದು ಡೋರ್ ಹತ್ರ ತೆಗೆದಿರೋ ವೀಡಿಯೋ. ಹೇಗಿದೆ ನೋಡಿ ಈ ಥರ. ನಾನು 2 ಚೇರ್ ಅಂತ ಹೇಳಿದ್ನಲ್ಲ, ಅದು 2 ಚೇರು. ಸೊ ಎಂಟ್ರಾಗಿದ ತಕ್ಷಣ ರೈಟ್ ಸೈಡಲ್ಲಿ ಕಬಟ್ ಇತ್ತು. ಕಬಟ್ ಆಗಿದ ತಕ್ಷಣ ನೋಡಿ 2 ಬೆಡ್ಡು ಹೇಳಿದ್ನಲ್ಲ, 4 ಜನ ಮಲಗ್ಬೋದು. ಸೊ 2 ಬೆಡ್ಡು. ಸೊ ಹುಡುಗರು ಏನಾದರೂ ಬಂದರೆ ಈ ರೂಮ್ ಪ್ರಿಫರ್ ಮಾಡ್ಬೋದು. 4 ಜನಕ್ಕೆ ಆರಾಮಾಗಿ ಅಕೊಮಡೇಟ್ ಮಾಡ್ಬೋದು. ಮತ್ತು ಇವ್ರದ್ದು ಈ ಬಾತ್ರೂಮು, ಟಾಯ್ಲೆಟು ತುಂಬ ಇಷ್ಟ ಆಯಿತು. ಸೊ ಎಂಟ್ರಾಗಿದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲಿ ಟಾಯ್ಲೆಟ್ ಇದೆ, ಮತ್ತು ಇಲ್ಲೊಂದು ಕಂಪ್ಲೀಟ್ಲಿ ಗ್ಲಾಸ್ ಕವರ್ಡ್ ಬಾತ್ರೂಮು. ಸೊ ಈ ಗ್ಲಾಸ್ ಡಿವೈಡ್ ಮಾಡುತ್ತೆ ಒಂದು ಟಾಯ್ಲೆಟು ಮತ್ತು ಬಾತ್ರೂಮ್ನ. ಸೊ ಒಳಗಡೆ ಸ್ನಾನ ಮಾಡ್ತಾ ಇರ್ಬೋದು. ಈ ಕಡೆ ಅಂದರೆ ಇವಾಗ ಕಪಲ್ಸ್ ಏನಾದರೂ ಬಂದರೆ ಸೊ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಮತ್ತು ಗೀಝರ್ ಇದೆ ಬಿಸಿನೀರಿಗೆ. ಸೊ ಮತ್ತು ನಾನು ವಾರ್ಡ್ರೋಬ್ ಒಳಗಡೆ ಎಲ್ಲ ಬಟ್ಟೆನ ಹಾಕ್ಬಿಟ್ಟಿದ್ದೀನಿ.
ಸೊ ಅದು ನೀಟಾಗಿಲ್ಲ, ಸೊ ಹಾಗಾಗಿ ತೋರಿಸ್ತಾ ಇಲ್ಲ. ಮತ್ತು ನಾವು ರೂಮ್ನೇ ನೋಡೋಣ. ಎಷ್ಟು ಚೆನ್ನಾಗಿ ಒಂದು 2 ಟವಲ್ ಇಟ್ಟಿದ್ರು, ಮತ್ತು ಬೆಡ್ಶೀಟ್ನ ಗಟ್ಟಿಗೆ ಟಕಿನ್ ಮಾಡಿದರು. ಮತ್ತು ಇಲ್ಲಿ ನೋಡಿ ಏನೇನು ಐಟಮ್ ಇಟ್ಟಿದ್ದಾರೆ ಅಂತ. ಸೊ 2 ಕಪ್ಪು, 2 ವಾಟ್ರ್ ಬಾಟ್ಲು, 2 ಗ್ಲಾಸು, ಮತ್ತು ಹಾಲಿನ ಪುಡಿ, ಟೀ ಪೌಡರು, ಕಾಫಿ ಪೌಡ್ರು, ಆಮೇಲೆ 2 ಬ್ರಷ್ ಇಟ್ಟಿದ್ದಾರೆ, ಶವರ್ ಕ್ಯಾಪು, ಮತ್ತು ಟೂತ್ಪೇಸ್ಟು, ಒಂದು ಟಿ ವಿ ಇಟ್ಟಿದ್ದಾರೆ. ಸೊ ಕರ್ಟನ್ ಓಪನ್ ಮಾಡಿದ್ರೆ ಗ್ಲಾಸು ಕಂಪ್ಲೀಟ್ಲಿ ನಮಗೆ ಔಟ್ಸೈಡಲ್ಲಿ ವ್ಯೂ ಏನಂದರೆ ಪಕ್ಕದಲ್ಲಿರೋ ರೂಮು ಮತ್ತು ಸ್ಪೇಸು ಬಿಟ್ವೀನ್ ಆ ರೂಮ್ಗೆ ಈ ರೂಮ್ಗಿರೋ ಸ್ಪೇಸು, ಮತ್ತು ಸ್ಪೇಷಿಯಸ್ ಆಗಿತ್ತು, ಎ ಸಿ ಇತ್ತು. ಮತ್ತು ಮಿರರಲ್ಲಿ ಇದು ಲೇಟೆಸ್ಟ್ ಟೆಕ್ನಾಲಜಿ. ನಾವು ಆನ್ ಮಾಡಿದ್ರೆ ಇಲ್ಲಿ ನೋಡಿ ನನ್ನ ವೈಫ್ ಪ್ರೆಸ್ ಮಾಡಿ ತೋರಿಸ್ತಾರೆ. ಓಕೆ, ಈ ಥರ ಲೈಟ್ ಬರುತ್ತೆ ಅದರಲ್ಲಿ. ಸೊ ಮತ್ತು ಆಫ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾವು ಸೀದಾ ಹೋಗಿದ್ದು ಲಂಚ್ಗೆ, ಬಿಕಾಸ್ ನಾವು ಆಲ್ರೆಡಿ ಬಂದಿದ್ದೇ ಲೇಟಾಗಿ ಹೋಗಿತ್ತು. ಸೊ ಬಿಕಾಸ್ ಚೆಕ್-ಇನ್ ಟೈಮು 11 o'clock ಬರಬೇಕಿತ್ತು, ಬಟ್ ನಾವು ರೀಚ್ ಆಗಿದ್ದೆ 1:30. ಸೊ ನಾವು ಇಟ್ಸ್ ಆಲ್ರೆಡಿ 2 o'clock. ಸೊ ನಾವು ಒಂದು ಸೂಪಿಂದ ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ವಿ. ಇವರು ಫಸ್ಟು ಸೂಪ್ ಕೊಟ್ಟರು. ಸೂಪ್ ನಂತರ ನಮಗೆ ವೆಜ್ ಫ್ರೈಸ್ ಅಂತ ಕೊಟ್ಟರು. ಸೊ ಫ್ರೈಸ್ನ ನಾನು ಲಾಸ್ಟಲ್ಲಿ ತಿಂದೆ. ಆಮೇಲೆ ಸ್ವಲ್ಪ ಸ್ಯಾಲಡ್ಸ್ ಕೊಟ್ಟರು, ಟೊಮ್ಯಾಟೊ, ಸೌತೆಕಾಯಿ, ಈರುಳ್ಳಿ ಇತ್ತು. ಆಮೇಲೆ ನನಗೆ ಪನ್ನೀರು, ಆಮೇಲೆ ಮಶ್ರೂಮು, ನನ್ನ ವೈಫ್ಗೆ ಚಿಕನ್ನು, ಮಟನ್ ಇತ್ತು. ಸೊ ಬಿರಿಯಾನಿ, ಸೊ ಇದೆಲ್ಲ ಟೇಸ್ಟ್ ಮಾಡಿದ್ವಿ. ಸೊ ಇದು ಮಶ್ರೂಮ್ ಆ್ಯಕ್ಚುಲಿ, ಮಶ್ರೂಮು. ಆಮೇಲೆ ರೋಟಿ, ಪನ್ನೀರು ಇದೆಲ್ಲ ಸರ್ವ್ ಮಾಡಿದ್ರು. ಟೇಸ್ಟು ಸ್ವೀಟ್ ಆಗಿತ್ತು. ಮತ್ತು ಫ್ರೈಡ್ ರೈಸ್ ಕೊಟ್ಟರು, ಗೀ ರೈಸ್ ಕೊಟ್ಟರು. ಗೀ ರೈಸ್ ಆ್ಯಕ್ಚುಲಿ ಬೆಂದಿರಲಿಲ್ಲ, ಟು ಬಿ ಫ್ರ್ಯಾಂಕು. ರೋಟಿ ಚೆನ್ನಾಗಿತ್ತು. ಪನ್ನೀರ್ ಓಕೆ, ಬಟ್ ಅಗೇನ್ ಅದು ಸ್ವೀಟ್ ಮಾಡಿದರು. ನನಗೆ ಸ್ವಲ್ಪ ಅಷ್ಟೊಂದು ಸ್ವೀಟ್ ಬೇಕಾಗಿರಲಿಲ್ಲ, ಶುಗರ್ ಆ್ಯಡ್ ಮಾಡಿದರು ಅಂತ ಹೇಳಿದ್ರು. ಇನ್ನು ವೈಫದು ಅಂದರೆ ವೈಫ್ ನಾನ್ ವೆಜಿಟೇರಿಯನು. ಸೊ ಅವಳಿಗೆ ಚಿಕನ್ ಕಬಾಬ್ ಇತ್ತು, ಮಟನ್ ಬಿರಿಯಾನಿ ಇತ್ತು, ಆಮೇಲೆ ಎಗ್ ಕರಿ ಇತ್ತು ಅನಿಸುತ್ತೆ. ಸೊ ಬಟ್ ಅದೇ ಲಂಚ್ನ ಆದಷ್ಟು ಅವರು ಲಕ್ಸುರಿಯಸ್ ಆಗಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಏನಾಯಿತು, ಲಂಚ್ ಆದಮೇಲೆ ಏನೇನು ಆ್ಯಕ್ಟಿವಿಟೀಸ್ ಇತ್ತು ಅಂತ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್.